ಜೀವನ ನಿಮ್ಮ ಸುತ್ತ ನಡೀತಿರೋ ಡ್ರಾಮಾ ಅಲ್ಲ. ಜೀವನ ಅಂದರೆ ನೀವೇ ಆಗಿರೋ ಒಂದು ಮೂಲಭೂತ ಆಯಾಮ. ವಿಶ್ವದ ಅತ್ಯದ್ಭುತ ವಿದ್ಯಮಾನವಾದ ಈ ಮೂಲಭೂತ ಜೀವ ಪ್ರಕ್ರಿಯೆ ಮತ್ತು ನಮ್ಮ ಸುತ್ತ ನಡೆಯುವ ಡ್ರಾಮಗಳ ನಡುವಿನ ವ್ಯತ್ಯಾಸವನ್ನು ಕಂಡುಕೊಳ್ಳದಿದ್ದರೆ, ನಮ್ಮ ಸುತ್ತ ಅಂದಾಗ ಅದು ನಮ್ಮ ಮಾನಸಿಕ ಮತ್ತು ದೈಹಿಕ ಡ್ರಾಮಾಗಳನ್ನು ಒಳಗೊಂಡಿದೆ. ಇದು ಕೂಡ ಸುತ್ತ ನಡೆಯೋದು. ಯಾಕಂದರೆ ದೈಹಿಕ ಪ್ರಕ್ರಿಯೆ ಮತ್ತು ಮಾನಸಿಕ ಪ್ರಕ್ರಿಯೆಗಳು ಶೇಖರಿಸಿಕೊಂಡಿದ್ದು, ಸಾಮಾಜಿಕ ಪ್ರಕ್ರಿಯೆಗಳೂ ಸಹ. ಹಾಗಾಗಿ ಸುತ್ತಲಿರೋ ಇವೆಲ್ಲ ನಮ್ಮೊಳಗಿನ ಜೀವ ಅನ್ನೋ ಆ ಮೂಲಭೂತ ವಿದ್ಯಮಾನ ಹೇಗೆ ನಡೆಯುತ್ತೆ ಅನ್ನೋದನ್ನು ನಿರ್ಧರಿಸಬಾರದು. ಈ ವ್ಯತ್ಯಾಸವನ್ನು ಕಂಡುಕೊಳ್ಳದಿದ್ದರೆ ಜೀವಂತವಿರೋದರ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ನಷ್ಟವಾಗತ್ತೆ. ನಾವು ಜೀವನವನ್ನು ಹೀಗೆ ನೋಡಬೇಕು: ಇದು ಜೀವನದ ಕೊನೆಯ ಕ್ಷಣವಾದರೆ ನಮ್ಮ ಜೀವನದಲ್ಲಾದ ಮಹತ್ವದ ಕ್ಷಣ ಯಾವುದು? ಶುರುವಿನಲ್ಲಿ ನಾವು ನಮ್ಮೊಳಗೆ ಎದುರಿಸಿದ ಅಥವಾ ನಿರ್ಮಿಸಿಕೊಂಡ ಭಾವನಾತ್ಮಕ ಮತ್ತು ಮಾನಸಿಕ ಘಟನೆಗಳಿಗೆ ಮಹತ್ವ ಕೊಡಬಹುದು. ಆದರೆ ನೀವು ನಿಜಕ್ಕೂ ಜೀವನವನ್ನು ನೋಡಿದರೆ ನಮ್ಮ ಸುತ್ತ ಆದ ಎಲ್ಲ ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಡ್ರಾಮಾಗಳು ಅರ್ಥಹೀನವೆನಿಸತ್ತೆ. ಮುಖ್ಯವಾಗೋ ಏಕೈಕ ಅಂಶ ನೀವು ಅವಲಂಬಿತವಾಗಿರೋ ಈ ಉಸಿರು. ಹಾಗಾಗಿ ಜೀವನದ ಈ ವಿದ್ಯಮಾನವನ್ನು ನಾವು ಜೀವಂತವಿದ್ದಾಗ, ಚೈತನ್ಯವಿದ್ದಾಗಲೇ ಸಾಧ್ಯವಾದಷ್ಟು ಗಹನವಾಗಿ ಅನುಭವಿಸೋದು ತುಂಬ ಮುಖ್ಯ. ಜೀವನದ ಕೊನೆಯ ಕ್ಷಣದಲ್ಲಲ್ಲ. ಯಾವುದು ಸಾಮಾಜಿಕ ಡ್ರಾಮಾ, ಯಾವುದು ನಾವೇ ಸೃಷ್ಟಿಸಿದ್ದು ಮತ್ತು ಯಾವುದು ಜೀವನ ಅಂತ ತಿಳ್ಕೊಳ್ಳೋದು ಮುಖ್ಯ. ಯಾಕಂದರೆ ನೀವು ಜೀವ ಅಷ್ಟೇ. ನಮಸ್ಕಾರ.